ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ 20ನೇ ಸಂಚಿಕೆಯಲ್ಲಿ ಪ್ರಗತಿಶೀಲ ಸಾಹಿತ್ಯದ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ವಿಜಯಾನಂದ ವಗ್ಗೇರವರು, ಸಹ ಪ್ರಾಧ್ಯಾಪಕರು HR ಶ್ರೀರಾಮುಲು ಸ್ಮಾರಕ ಮಹಾವಿದ್ಯಾಲಯ, ಗಂಗಾವತಿ. ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ವಿಜಯಾನಂದ್ ವಗ್ಗೆ ಮಾಡುವ ನಮಸ್ಕಾರಗಳು. ಪ್ರೀತಿಯ ಕೇಳುಗರೆ, ಇಂದು ನಾನು ಈ ಸರಣಿ ಕಾರ್ಯಕ್ರಮದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಕೆಲವು ವಿಚಾರಗಳು ಮತ್ತು ಸಂಗತಿಗಳನ್ನು ಕುರಿತು ನಿಮ್ಮೊಂದಿಗೆ. ಪ್ರಗತಿಶೀಲ ಸಾಹಿತ್ಯಕ್ಕೆ ಸಾಂಸ್ಥಿಕ ಸ್ವರೂಪ ಮತ್ತು ಚಳುವಳಿಯ ರೂಪ ಬಂದದ್ದು 1943ರಲ್ಲಿ. ಈ ಸಂದರ್ಭದಲ್ಲಿ ಹೊಸದೊಂದು ಗಾಳಿ ಬೀಸಿದ್ದು ಇದು ಅಖಿಲ ಭಾರತದಲ್ಲಿ ಬೀಸಿದ ಬಹುದೊಡ್ಡ ಗಾಳಿ. ಈ ಗಾಳಿಯಲ್ಲಿ ಉಸಿರಾಡಿ ಇದರ ಪ್ರೇರಣೆ ಪ್ರಭಾವ ಪಡೆದುಕೊಂಡವರು ತಮ್ಮನ್ನು ತಾವು ಪ್ರಗತಿಶೀಲರೆಂದು ಕರೆದುಕೊಂಡದ್ದು ಈ ಸಂದರ್ಭದಲ್ಲಿ ವಿಶೇಷ. ಇದು ಪ್ರಗತಿಶೀಲ ಚಳವಳಿಗೆ ನಾಂದಿಯಾಗಿರುವಂಥದ್ದು. ಈ ಚಳವಳಿಗೆ ಕನ್ನಡ ನಾಡಿನಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡವರು ಅನಕೃ. ಪಾಶ್ಚಾತ್ಯ ದೇಶಗಳ ಪ್ರಭಾವ ಪ್ರೇರಣೆಯಿಂದ ಡಾಕ್ಟರ್ ಘೋಷ್, ಮುಲ್ಕ್ ರಾಜ್ ಆನಂದ್, ಸಜ್ಜಾದ್ ಜಾಹೀರ್, KA ಅಬ್ಬಾಸ್ ಮುಂತಾದ ಸಾಹಿತಿಗಳ ಮೂಲಕ ಇಂಡಿಯಾಕ್ಕೂ ಪ್ರಭಾವ ಬೀರಿರುವಂಥದ್ದು. ಇದರ ಮೇಲ್ಪಂಕ್ತಿಯಲ್ಲಿ ಇಂಡಿಯಾದಲ್ಲಿ ಪ್ರೇಮ್ಚಂದರ ಅಧ್ಯಕ್ಷತೆಯಲ್ಲಿ ಪ್ರಗತಿಶೀಲ ಲೇಖಕರ ಅಧಿವೇಶನಗಳು 1938ರಲ್ಲಿ ಕಲ್ಕತ್ತಾ, 1943ರಲ್ಲಿ ಮುಂಬೈಯಲ್ಲಿ ಜರುಗಿದವು. ಕರ್ನಾಟಕದ ಪ್ರತಿನಿಧಿಗಳು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ನೆಹರು, ಆಚಾರ್ಯ ನರೇಂದ್ರ ದೇವ, ಪ್ರೇಮಚಂದ, ಸುಮಿತ್ರಾನಂದನ್ ಪಂತ, ಕಾಕಾ ಕಾಲ್ಕೇಕರ್, KA ಅಬ್ಬಾಸ್, ಉಮಾಶಂಕರ್ ಜೋಶಿ, ಮುಲ್ಕ್ ರಾಜ್ ಆನಂದ್, ಬಲ್ರಾಜ್ ಮುಂತಾದ ಹಿರಿಯ ಪ್ರಮುಖರಿಂದ ಸಂಘಟನೆ ಈ ಸಂದರ್ಭದಲ್ಲಿ ಬಲವರ್ಧನೆಗೊಂಡಿರುವಂಥದ್ದು. ಅನಂತರ 1943ರಂದು RV ಜಾಗೀರ್ದಾರ್ ಅವರ ಅಧ್ಯಕ್ಷತೆಯ ಮೂಲಕ ಮುಂಬೈನಲ್ಲಿ 4ನೇ ಅಧಿವೇಶನ ನಡೆಯಿತು. 1940ರಲ್ಲಿ ಭಾರತ ಹಲವಾರು ಬದಲಾವಣೆಗೆ ಒಳಗಾಗುತ್ತಿತ್ತು. ಒಂದು ಕಡೆಗೆ ಸ್ವಾತಂತ್ರ್ಯ ಚಳವಳಿ ಗಂಭೀರ ಸ್ವರೂಪವನ್ನು ಪಡೆದುಕೊಂಡು ನಿರ್ಣಾಯಕ ಘಟ್ಟಕ್ಕೆ ತಲುಪುವಂಥ ಸಂದರ್ಭ. ಹಲವಾರು ಜನರು, ಸಾಹಿತಿಗಳು, ಲೇಖಕರು ಈ ಚಳವಳಿಯಲ್ಲಿ ಸ್ವ ಇಚ್ಛೆಯಿಂದ ಪಾಲ್ಗೊಂಡು ವಸಾಹತುಶಾಹಿ ಮುಕ್ತ ಭಾರತಕ್ಕೆ ನಾಂದಿಯನ್ನ ಹಾಡುತ್ತಿದ್ದಂಥ ಸಂದರ್ಭ. ಈ ಸಂದರ್ಭ ಮತ್ತು ಸನ್ನಿವೇಶದಲ್ಲಿ ಹೊಸ ಭಾರತವನ್ನು ಮತ್ತೆ ಕಟ್ಟುವ ಆಸೆ ಹುಮ್ಮಸ್ಸಿನಲ್ಲಿದ್ದರು. ಇಂಡಿಯಾ ಪಾಶ್ಚಾತ್ಯರ ಹಿಡಿತದಿಂದ ಸ್ವಾತಂತ್ರ್ಯಗೊಂಡರೂ ಇಲ್ಲಿಯ ಕೆಲವು ಮೂಲಭೂತ ಸಮಸ್ಯೆಗಳು
ಹಾಗೇ ಉಳಿದುಕೊಂಡಿರುವ ಬೆನ್ನಲ್ಲಿಯೇ ಹೊಸದಾಗಿ ಬೆಳೆಯುತ್ತಿರುವ ನಗರೀಕರಣದ ಬಗ್ಗೆ ಸಾಹಿತಿಗಳು ಗಂಭೀರವಾಗಿ ಯೋಚಿಸಲಿಕ್ಕೆ ಸಾಧ್ಯವಾಯಿತೆಂಬುದು. ಜಾತೀಯತೆ, ಅಸ್ಪೃಶ್ಯತೆ, ಲಿಂಗ ತಾರತಮ್ಯ, ಧಾರ್ಮಿಕ ಕಂದಾಚಾರ, ಮೌಢ ಸಂಪ್ರದಾಯ, ಅಸಮಾನತೆಯ ಸಮಸ್ಯೆಗಳು ಗಂಭೀರ ರೂಪ ಪಡೆದುಕೊಳ್ಳುವುದರ ಬಗ್ಗೆ ಚಿಂತಿಸಲಿಕ್ಕೆ ಕಾರಣವಾಯಿತು. 1943 ಡಿಸೆಂಬರ್ ಪ್ರಗತಿಶೀಲರ ಮೊದಲ ಅಧಿವೇಶನ ಬೆಂಗಳೂರಿನಲ್ಲಿ ಅನಕೃ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥದ್ದು. ನಾಡಗೇರಿ ಕೃಷ್ಣರಾಯ, ಕುಮಾರ ವೆಂಕಣ್ಣ, ನಿರಂಜನ್ ಎಸ್, ಅನಂತನಾರಾಯಣ, ಅರ್ಚಕ ವೆಂಕಟೇಶ, ಅನಂತ ಪದ್ಮನಾಭ, ತರಾಸು, ಬಸವರಾಜ ಕಟ್ಟಿಮನಿ ಮೊದಲಾದ ಸಾಹಿತಿಗಳು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಪ್ರಗತಿಶೀಲ ಸಾಹಿತ್ಯವನ್ನು ಈ ಸಂದರ್ಭದಲ್ಲಿ ಬಲಪಡಿಸಿರುವಂಥದ್ದು. ಆಗ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉದಯ, ಆರ್ಥಿಕ ಶಕ್ತಿಗಳ ಸರ್ವಾಧಿಕಾರವನ್ನು ನಿರ್ನಾಮವನ್ನು ಮಾಡಿ ಕಾರ್ಮಿಕರ ರಾಜಕೀಯ ಅಧಿಕಾರವನ್ನು ನಿರ್ಮಾಣ ಮಾಡಬೇಕೆಂಬುದು ಮಾರ್ಕ್ಸ್ವಾದದ ನಿಲುವಾಗಿತ್ತು. ಅದು ಬದಲಾವಣೆಯ ಗುರಿಯೇ ಜ್ಞಾನದ ಕೀಲಿಕೈ ಆಯಿತು ಎನ್ನುವುದು. ಸಮಾನತೆಯ ಸಾಧನೆ, ಒಡೆತನದ ವರ್ಗ ನಿರ್ನಾಮವು ಬದಲಾವಣೆಯ ಕೇಂದ್ರ ಬಿಂದುವಾಯಿತು. ಒಂದನೇ ಪ್ರಪಂಚ ಮಹಾಯುದ್ಧ ಈ ಸಂದರ್ಭದಲ್ಲಿ ನಡೆಯುತ್ತಿರುವುದು. ಅದರ ಪರಿಣಾಮ ಮತ್ತು ಪ್ರಭಾವ ಸಾಮಾನ್ಯ ಜನರ ಬದುಕಿನ ಮೇಲೆ ಯಾವ ರೀತಿಯ ಪರಿಣಾಮ ಮಾಡಿದ್ದು ಅದರ ಚಿತ್ರಣ ಕಣ್ಣು ಮುಂದೆ ಕಟ್ಟುವಂತಿತ್ತು. ಇಡೀ ಯುರೋಪ್ ದೇಶವೇ ಯುದ್ಧದಿಂದ ಆರ್ಥಿಕವಾಗಿ ನಲುಗಿದಲ್ಲದೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ಎನ್ನುವುದು. ಕಾಂಗ್ರೆಸ್ಸಿನ ಸೋಷಲಿಸ್ಟ್ ಪಂಥದ ಬಂಡಾಯ, ಹೊಸ ಮೌಲ್ಯದ ಹುಡುಕಾಟಗಳು ಈ ಸಂದರ್ಭದಲ್ಲಿ ಪ್ರೇರಣೆ ಒದಗಿಸಿರುವಂಥದ್ದು ನಿಜ. 20ನೇ ಶತಮಾನದಲ್ಲಿ ಜಗತ್ತಿನ ಬಹುರಾಷ್ಟ್ರಗಳು ಜಾಗೃತಗೊಂಡು ರಷ್ಯಾ ದೇಶ ಜರ್ಮನಿಯ ನಾಜಿ ಸಾಮ್ರಾಜ್ಯದ ವಿರುದ್ಧ ಪ್ರತಿಭಟಿಸಿ ಯಶಸ್ವಿಯಾದದ್ದು ಪ್ರಗತಿಶೀಲ ಸಾಹಿತ್ಯ ಮತ್ತು ಚಳವಳಿಯ ಉಗಮಕ್ಕೆ ಸಾಕ್ಷಿಯಾಗುವುದರ ಜೊತೆಗೆ ಸ್ಫೂರ್ತಿಯೂ ಆಯಿತು. ಈ ಸಂದರ್ಭದಲ್ಲಿ ಪ್ರಪಂಚದ ಅನೇಕ ರಾಷ್ಟ್ರಗಳು ಹುಟ್ಟಿಕೊಂಡ ಪ್ರಗತಿಶೀಲತೆಯ ಚಳುವಳಿ ಒಂದು ಭಾಗ ಇಂಡಿಯಾ ಮತ್ತು ಕರ್ನಾಟಕದಲ್ಲಿಯೂ ಆರಂಭವಾದದ್ದು ವಿಶೇಷವೆನ್ನುವುದು. ನವೋದಯ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯ ಜನರೊಂದಿಗೆ ಬೆರೆಯುವ ಮನೋಚಿಂತನೆಯಾಗಲಿ ವಿಚಾರವಾಗಲಿ ಬರಲಿಲ್ಲ. ಇದರಿಂದ ಜನರಿಗೆ ಸಾಮಾನ್ಯವಾಗಿ ಅತೃಪ್ತಗೊಂಡಿದ್ದು ನಿಜನೇ. ನವೋದಯ ಕಾಲದ ಕವಿಗಳು ನಿರ್ವೀಣರಾದ ಪ್ರಗತಿಶೀಲರು ಈ ಸಂದರ್ಭದಲ್ಲಿ ಸಾಮಾನ್ಯ ಜನತೆಗೆ ಧೈರ್ಯ ಸ್ಥೈರ್ಯಗಳನ್ನು ತುಂಬಿದರು. ಕತೆ, ಕವಿತೆ, ಕಾದಂಬರಿ, ಪ್ರಬಂಧ, ಭಾಷಣಗಳ ಮೂಲಕ ವಾಸ್ತವ ಬದುಕಿನ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವುದರ ಮುಖಾಂತರ ಅದನ್ನು ಎದುರಿಸುವ ಮನೋಬಲವನ್ನು ತುಂಬಿಕೊಂಡರು. ಹಳೆಯ ತಲೆಮಾರಿನ ಹಳೆಯ ತತ್ವಗಳು ಪುನಃ ವಿಮರ್ಶೆಗೊಂಡವು. ಶತಮಾನಗಳಿಂದಲೂ ನಿರಂತರವಾಗಿ ನಡೆದುಕೊಂಡು ಬಂದ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ, ಮೌಢ್ಯಗಳನ್ನು ಪ್ರಗತಿಶೀಲರು ಖಂಡಿಸಿರುವಂಥದ್ದು. ಶಾಂತಿ ದುರ್ಬಲತೆಯಿಂದ ದೊರೆಯುವುದಿಲ್ಲವೆಂದು ಅದನ್ನು ಕ್ರಾಂತಿಯ ಮೂಲಕ ಶಾಂತಿ ಪಡೆಯಲು ಸಾಧ್ಯವೆಂದವರು ಪ್ರಗತಿಶೀಲರು. ಸ್ವಾತಂತ್ರ್ಯ ಗಳಿಕೆಯ ಆದರ್ಶ ಮತ್ತು ರೊಮ್ಯಾಂಟಿಕ್ ಭಾವನೆಗಳ ಉತ್ಸಾಹದಿಂದ ಯಥೇಚ್ಛವಾಗಿ ರಚನೆಗೊಳ್ಳುತ್ತಿರುವ ಕನ್ನಡದ ನವೋದಯದ ಸಾಹಿತ್ಯದ ಬೆನ್ನಿಗೆ ಬಂದದ್ದು ಪ್ರಗತಿಶೀಲ ಸಾಹಿತ್ಯ. ಸಾಹಿತ್ಯವು ಸಾಮಾಜಿಕ ಅಸಮಾನತೆ, ಅನ್ಯಾಯ, ಶೋಷಣೆ, ಭ್ರಷ್ಟತೆ, ಅಧಿಕಾರದ ದುಷ್ಟತನ, ಚಾರಿತ್ರಿಕ ಶೋಷಣೆಯ ವಿರುದ್ಧವಿರಬೇಕೆಂಬ
ನಿಲುವು ಪ್ರಗತಿಶೀಲರದಾಗಿತ್ತು. ಮಾರ್ಕ್ಸನ ಕ್ರಾಂತಿಯ ಪರಿಕಲ್ಪನೆ ಪ್ರಗತಿಶೀಲರಿಗೆ ಮಾಡೆಲ್ವಾಯಿತು ಎನ್ನುವುದು ಈ ಸಂದರ್ಭದಲ್ಲಿ. ಅಧಿಕಾರಶಾಹಿ ಬಂಡವಾಳಶಾಹಿ ಬೆಳೆದಂತೆ ದುಡಿಯುವ ವರ್ಗದ ಸಂಘಟನೆ ಗಟ್ಟಿಗೊಂಡು ಬಂಡವಾಳಶಾಹಿಯ ವಿರುದ್ಧ ಹೋರಾಡಬಹುದು. ಆಗ ಕ್ರಾಂತಿ ಹುಟ್ಟಿ ದುಡಿಯುವ ವರ್ಗದ ಜನತೆಗೆ ಅಧಿಕಾರ ಬರುವುದುಂಟು. ಸಮಾನತೆಯ ಸಮಾಜ ನಿರ್ಮಾಣವಾಗುವುದೆಂಬ ಸಂಕಲ್ಪ ಸಾಹಿತ್ಯದಲ್ಲಿ ತರಲು ಯತ್ನಿಸಿದರು. ಮಾರ್ಕ್ಸ್ವಾದಕ್ಕೂ ಅಂಟಿಕೊಳ್ಳದೆ ಪ್ರಗತಿಪರವಾದುದನ್ನು ಪ್ರಗತಿಶೀಲರು ಒಪ್ಪಿಕೊಂಡರು, ಅಪ್ಪಿಕೊಂಡರು. ಕರ್ನಾಟಕದಲ್ಲಿ ಪ್ರಗತಿಶೀಲರ ಬಾವುಟ ಹಾರಿಸಿದವರು ಅನಕೃ ಅವರು. 1947-48ರವರೆಗೆ ಕರ್ನಾಟಕದ ತುಂಬ ಓಡಾಟ ನಡೆಸಿ ಭಾಷಣಗಳು ಮಾಡುವುದರ ಜೊತೆಗೆ ಅನೇಕ ಪುಸ್ತಕಗಳನ್ನು ಬರೆದಿರುವರು. ಸಾಹಿತ್ಯವೆನ್ನುವುದು ವಾಸ್ತವಿಕತೆಯ ಮುಸುಕು ಹಾಕಬಾರದು, ಸಾಮಾಜಿಕ ಕ್ರಾಂತಿಯ ಆಯುಧವಾಗಬೇಕೆಂದು ತಮ್ಮ ಆಲೋಚನೆ ಅನುಗುಣವಾಗಿ ಕಾದಂಬರಿಗಳನ್ನು, ಸಣ್ಣ ಕಥೆಗಳನ್ನು ಬರೆದರು. ನಗ್ನ ಸತ್ಯ, ಶನಿ ಸಂತಾನ ಮೊದಲಾದವು, ಅಗ್ನಿಕನ್ಯೆ ಕಥಾಸಂಕಲನ, ಸಾಹಿತ್ಯ ಮತ್ತು ಕಾಮಪ್ರಚೋದನೆ ಅನೇಕ ಜನರ ಸಹೃದಯತೆ ಸೆಳೆದ ಕೃತಿ. ಈ ಸಂದರ್ಭದಲ್ಲಿ ತರಾಸು, ಕುಮಾರ ವೆಂಕಣ್ಣ, ಅರ್ಚಿಕ ವೆಂಕಟೇಶ, ಬಸವರಾಜ ಕಟ್ಟಿಮನಿ, ನಿರಂಜನ್, ಅನಂತನಾರಾಯಣ ಮೊದಲಾದವರು ಪ್ರಗತಿಶೀಲ ತತ್ವಗಳಿಗನುಗುಣವಾಗಿ ಕತೆ, ಕಾದಂಬರಿಗಳನ್ನು ಬರೆಯುವುದು ಉಂಟು. ಅನಕೃ ಅವರ ಮೊದಲ ಕಾದಂಬರಿ ಜೀವನಯಾತ್ರೆ 1934ರಲ್ಲಿ ಪ್ರಕಟಗೊಂಡು ವ್ಯಭಿಚಾರ, ರೋಗ, ದಾಸ್ಯ, ಹಸಿವು ಹೆಬ್ಬಾವಿನಂತೆ ಬಾಯಿ ತೆರೆದು ಕುಂತಿದೆ ಎಂಬುದನ್ನು ಉದ್ದೇಶಿಸಿ ಅನಕೃ ಅವರೇ ಮುನ್ನುಡಿಯಲ್ಲಿ ಹೇಳಿರುವುದುಂಟು. ಪ್ರಗತಿಶೀಲ ಚಳುವಳಿ, ರಾಜಸೇವಾಸ್ತಕ, ರಾಜಸೇವಾಪ್ರಸ್ತಕರ, ಜರತಾರಿ ರುಮಾಲಿನವರ ಸಾಹಿತ್ಯ ಸಾಕು ಎಂಬುದು ಪ್ರಗತಿಶೀಲರ ಕೂಗಾಗಿತ್ತು. ನವೋದಯ ಸಾಹಿತ್ಯ ಬಹುಮಟ್ಟಿಗೆ ವ್ಯಕ್ತಿಯ ಮನಸ್ಸನ್ನು ಮೃದುಗೊಳಿಸುವ ಪ್ರಭಾವವೆಂದು ನಂಬಿದರೆ, ಪ್ರಗತಿಶೀಲರು ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸುವ ಶಕ್ತಿಯೆಂದು ನಂಬಿರುವುದುಂಟು. ಅಲ್ಲದೆ ಒಂದು ವರ್ಗಕ್ಕೆ ಅನ್ಯಾಯವಾಗುತ್ತಿದ್ದರೆ ಸಾಹಿತಿ ಸುಮ್ಮನೆ ಕೂಡಬಾರದು, ತಕ್ಷಣ ಅದಕ್ಕೆ ಸ್ಪಂದಿಸಬೇಕು ಎನ್ನುವುದು. ಅನ್ಯಾಯ, ಕ್ರೌರ್ಯ, ದಬ್ಬಾಳಿಕೆ, ಶೋಷಣೆ ಯಾರಲ್ಲಿ ಕಂಡುಬಂದರೂ ಸಾಹಿತಿಯಾದವನು ಸಿಡಿದೇಳಬೇಕು ಎನ್ನುವುದು. ಸಾಹಿತ್ಯ ವಿಲಾಸದ ಸಾಧನವಲ್ಲ, ದೇಶೋದ್ಧಾರಕ್ಕೆ, ಆತ್ಮೋದ್ಧಾರಕ್ಕೆ ಸಾಧನವಾಗಿರುವ ಗಾಯತ್ರಿ ಎನ್ನುವುದು. ಸಾಹಿತ್ಯ ಯಾವಾಗಲೂ ದುರ್ಬಲರ, ದಲಿತರ, ಬಡವರ ರಕ್ಷಾ ಕವಚವಾಗಬೇಕೆನ್ನುವುದೇ ಪ್ರಗತಿಶೀಲರ ಸಾಹಿತ್ಯದ ಉದ್ದೇಶ. ಪ್ರಗತಿಶೀಲ ಸಾಹಿತ್ಯಕ್ಕೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸದ ಹೊಸ ಸಂಗತಿಯನ್ನು ಹೊರಹಾಕಿದರು. ಸಮಾಜದಲ್ಲಿ ಅಂಟಿಕೊಂಡ ಸಾಮಾಜಿಕ ಪಿಡುಗಿನ ದೊಲ್ಲೊಂದಾದ ಮಡಿವಂತಿಕೆಯನ್ನು ದೂರ ಮಾಡಿ ಜೀವನದ ಎಲ್ಲ ಸಂಗತಿಗಳನ್ನು ಧೈರ್ಯದಿಂದ ವಾಸ್ತವಿಕ ನೆಲೆಯಲ್ಲಿ ಚಿತ್ರಿಸಲು ಪ್ರಯತ್ನಿಸಿದ್ದು ಪ್ರಗತಿಶೀಲರು. ಮಠ ಮಾನ್ಯಗಳ ಡಾಂಬಿಕತೆಯನ್ನು ಬಯಲು ಮಾಡುವುದು ಅವರ ಉದ್ದೇಶಗಳಲ್ಲೊಂದಾಗಿತ್ತು. ಸಮಾಜದ ಹಲವು ಸಂಗತಿಗಳಿಗೆ ದೋಷ, ಶೋಷಣೆ, ಲೈಂಗಿಕ ಸಮಸ್ಯೆಯ ಮೂಲವೆಂದು ಅರಿತು ಅವುಗಳನ್ನು ಒಂದು ಮುಖ್ಯ ವಸ್ತುವನ್ನಾಗಿ ಸ್ವೀಕರಿಸಿದರು. ಮೊದಲೇ ಹೇಳಿದಂತೆ ನವೋದಯ ಸಾಹಿತ್ಯ ವಿಶೇಷವಾಗಿ ಮಧ್ಯಮ ವರ್ಗದ ಜೀವನದ ನಿರೂಪಣೆಯಲ್ಲಿಯೇ ಹೆಚ್ಚು ತೊಡಗಿಕೊಂಡಿತ್ತು ಎನ್ನುವುದು. ಕೆಳವರ್ಗದ ಜನತೆಯ ಬದುಕನ್ನು ಲೆಕ್ಕಿಸಲಿಲ್ಲ. ಅದರ ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಣಗಳು ಅಷ್ಟಾಗಿ ಮೂಡಿಬರಲಿಲ್ಲವೆನ್ನುವುದು. ಈ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯ ಮೇಲಿನ ಅಂಶಗಳನ್ನು ಅರ್ಥೈಸಿಕೊಂಡು ಬಡವರ, ಕಾರ್ಮಿಕರ, ಕೂಲಿಕಾರರ,
ಶೋಷಣೆಗೆ ಒಳಗಾದವರ ಬದುಕಿನ ನೋವು ನಲಿವುಗಳಿಗೆ ಅಭಿವ್ಯಕ್ತಿಯನ್ನ ನೀಡಿ ಪ್ರಗತಿಶೀಲರು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ಕೊಟ್ಟಿರುವಂಥದ್ದು. ಇನ್ನು ಭಾಷೆಯ ಬಳಕೆಯಲ್ಲಿ ಭಾಷೆಗೆ ಹೊಸ ಕಸುವು ಬಂದಿತ್ತು. ಸಂಕೋಚವನ್ನ ಬಿಟ್ಟು ಸನ್ನಿವೇಶಕ್ಕೆ ಅಗತ್ಯವಾದ ಶಬ್ದಕೋಶಕ್ಕೆ ಸಂಬಂಧಿಸಿದಂತೆ ಪದಗಳನ್ನು ಬಳಸುವ ಧೈರ್ಯ ಪ್ರಗತಿಶೀಲರು ಮಾಡಿದ್ದು. ನಗರದ ಮಧ್ಯಮ ವರ್ಗದವರ ಭಾಷೆ ನಯವಾಗಿ ಶಿಷ್ಟವಾಗಿ ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದ ಸಮಯದಲ್ಲಿ ಪ್ರಗತಿಶೀಲರು ಹೊಸ ಬೆಳಕನ್ನ ತಂದುಕೊಟ್ಟಿರುವಂಥದ್ದು. ಅನಕೃ ಅವರ ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ತಲು, ಕಬ್ಬಿಣದ ಕಾಗೆ, ತರಾಸು ಅವರ ಮುಂಜಾವಿನಿಂದ ಮುಂಜಾವು, ಬಸವರಾಜ ಕಟ್ಟಿಮನಿಯವರ ಜರತಾರಿ ಜಗದ್ಗುರು, ಮೋಹದ ಬಲೆಯಲ್ಲಿ, ಜ್ವಾಲಾಮುಖಿಯ ಮೇಲೆ, ಅರ್ಚಕ ವೆಂಕಟೇಶ್ ಅವರ ಅಸ್ಥಿಪಂಜರ ಇಂಥ ಹಲವಾರು ಕಾದಂಬರಿಗಳು ವಾಸ್ತವಿಕ ನೆಲೆಯಲ್ಲಿ ರಚನೆಗೊಂಡಿದ್ದು ವಿಶೇಷವೇ ಸರಿ. ಕನ್ನಡ ಸಾಹಿತ್ಯ ಮತ್ತು ವಾಚಕ ವಲಯವನ್ನು ವಿಸ್ತರಿಸಿದ ಕೀರ್ತಿ ಪ್ರಗತಿಶೀಲ ಸಾಹಿತ್ಯಕ್ಕೆ ಸಲ್ಲುತ್ತದೆ ಎಂಬುದು. ನವೋದಯ ಕಾಲದಲ್ಲಿ ಕನ್ನಡಿಗರ ದೃಷ್ಟಿ ಬಹುಮಟ್ಟಿಗೆ ಇಂಗ್ಲೆಂಡಿಗೆ ಮಾತ್ರ ಸೀಮಿತವಾಗಿತ್ತು. ಪ್ಲೇಬೆ, ಮೋಫಾಸ್, ಇಬ್ಬನ್, ಅಲೆಕ್ಸಾಂಡರ್, ಕ್ರೂಪಿಯನ್, ಮಯಕೋವಸ್ಕಿ, ಗಾರ್ಕಿ, ವ್ಯಾಲ್ಟರ್ ಮೊದಲಾದ ಯುರೋಪಿಯನ್ ಸಾಹಿತ್ಯದ ಕೆಲವರು ಮಹಾನ್ ಸಾಹಿತ್ಯಗಳಲ್ಲಿ ಆಸಕ್ತಿಯನ್ನುಂಟು ಮಾಡಿದವರು ಪ್ರಗತಿಶೀಲ ಲೇಖಕರು ಎನ್ನುವುದು. ಇದು ಇವರ ಗಣನೀಯವಾದಂಥ ಕೊಡುಗೆ. ಇಂಗ್ಲಿಷ್ ಸಾಹಿತ್ಯ ಸಾಮಾನ್ಯವಾಗಿ ವಿಕ್ಟೋರಿಯಾ ಯುಗದ ಸಾಹಿತ್ಯಕ್ಕೆ ನಮ್ಮ ಅಧ್ಯಯನ ಮುಕ್ತಾಯವಾಗುತ್ತಿತ್ತು ಎನ್ನುವುದು. ಟಿ.ಎಸ್. ಎಲಿಯಟ್, ಬರ್ನಾರ್ಡ್ ಶಾ ಅವರತ್ತ ಕೂಡ ಗಮನ ಕೊಡದೆ ಇಂಗ್ಲೆಂಡಿನ ಆಚೆ ಸಾಹಿತ್ಯಿಕ ಸಂದರ್ಭದಲ್ಲಿ ಪ್ರಗತಿಶೀಲರು ಕಣ್ಣನ್ನ ಹಾಯಿಸಿದ್ದು ಆ ಸಂದರ್ಭದಲ್ಲಿ ವಿಶೇಷವಾಗಿರುವುದುಂಟು. ಈ ಚಳವಳಿಗೆ ಸೇರಿದ ಸಾಹಿತಿಗಳು ಉದ್ವೇಗ, ರೊಚ್ಚು, ಸಂಕೀರ್ಣತೆಯ ಸರಳತೆ ಜಾಸ್ತಿ ಎನ್ನುವುದು ಕಂಡುಬರುತ್ತದೆ. ವಿಷಯದ ಆಳಕ್ಕೆ ಇಳಿಯದೆ ತೃಪ್ತರಾದದ್ದು, ಸಾಮಾಜಿಕ ಕಳಕಳಿ ಏನೋ ತೀವ್ರವಾದಂಥದ್ದು ಸರಿನೆ. ವಸ್ತುನಿಷ್ಠತೆ, ವೈಚಾರಿಕತೆಗಳಿಗಿಂತ ಭಾವಾತಿರೇಕಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿರುವಂಥದ್ದು. ದುಂದುಗಾರಿಕೆಯಿಂದ ಕೂಡಿದ ಅವರ ಭಾಷೆ ಅನುಭವದ ಅನಿವಾರ್ಯವೆನಿಸಲಿಲ್ಲ ಎನ್ನುವುದು ಈ ಸಂದರ್ಭದಲ್ಲಿ. ಅನುಭವದ ಬದಲು ಹೇಳಿಕೆಗಳನ್ನೇ ನೀಡಿದ್ದೇ ಇವರದು ಅತಿ ಜಾಸ್ತಿ ಆಯ್ತಂತೆ. ಕತೆ ಕಾದಂಬರಿಗಳಲ್ಲಿ ಕಾಮದ ಹಸಿ ಹಸಿಯಾದ ನಿರೂಪಣೆ ಇವರಲ್ಲಿ ಎದ್ದು ಕಾಣುವಂಥದ್ದು. ಹೀಗಾಗಿ ಪ್ರಗತಿಶೀಲ ಸಾಹಿತ್ಯದ ಬಹುಭಾಗ ಸ್ಥೂಲವಾಗಿ ಸರಳವಾಗಿ ಪರಿಣಮಿಸಿತ್ತು ಎನ್ನುವುದು ಕೆಲವರ ವಾದ. ಒಟ್ಟಿನಲ್ಲಿ ಪ್ರಗತಿಶೀಲ ಸಾಹಿತ್ಯಕ್ಕೆ ಚಾರಿತ್ರಿಕವಾದ ಸಂಗತಿವಿದೆ. ವಸ್ತು ವಲಯ ವಿಸ್ತರಿಸಿದ್ದೂ ಅಲ್ಲದೆ ವಾಚಕರ ವಲಯ ವಿಸ್ತರಿಸಿದ್ದು ಈ ಸಂದರ್ಭದಲ್ಲಿ ವಿಶೇಷ. ಇದು ಇವರ ಆ ಸಂದರ್ಭದಲ್ಲಿ ನಡೆದ ದೊಡ್ಡ ಸಾಧನೆಯೇ ಸರಿ. ಪ್ರಗತಿಶೀಲರು ಸಾಹಿತ್ಯದ ಮೂಲಭೂತ ತತ್ವಗಳಿಗೆ ಸವಾಲು ಹಾಕಿ ಗಟ್ಟಿಯಾಗಿ ನಿಂತು ಅದನ್ನು ಬದಲಿಸುವಲ್ಲಿ ಅವರು ನಡೆಸಿದ ಸಾಹಿತ್ಯಿಕ ಹೋರಾಟ ಮರೆಯಲಾಗದು. ಕಮ್ಯುನಿಸಂ, ಮಾರ್ಕ್ಸ್ವಾದ, ಲೆನಿನ್ ವಿಚಾರಧಾರೆ, ರಷ್ಯನ್ ಸಾಹಿತ್ಯ, ಭಾರತ ಸ್ವಾತಂತ್ರ್ಯ ಚಳವಳಿಯ ಕ್ಷಾಮ ಪರಿಸ್ಥಿತಿಯ ದಾರುಣತೆ, ದ್ವಿತೀಯ ಮಹಾಯುದ್ಧವು ಪ್ರಗತಿಶೀಲ ಚಳವಳಿಗೆ ಪ್ರೇರಕ ಶಕ್ತಿಗಳಾದವು. ಸಮಗ್ರ ಭಾರತದ ಜನಜೀವನ ಪ್ರತಿಬಿಂಬಿಸಬೇಕೆಂಬ ಅದಮ್ಯ ಚೇತನ ಮತ್ತು ಭಾರತೀಯ ಸಾಹಿತ್ಯ ಅಂತಾರಾಷ್ಟ್ರೀಯ ಮಟ್ಟವನ್ನು ಗಳಿಸಬೇಕೆಂಬ ನಿರೀಕ್ಷೆ ಕೂಡ ಪ್ರಗತಿಶೀಲರ ಹುಟ್ಟಿಗೆ ಕಾರಣಗಳಾಗಿರುವಂಥವು. ಸಹೃದಯರೇ, ಇಷ್ಟೊತ್ತಿನವರೆಗೆ ನಿಮ್ಮೊಂದಿಗೆ ಪ್ರಗತಿಶೀಲ ಸಾಹಿತ್ಯದ ಕೆಲವು ವಿಚಾರ ಮತ್ತು ಸಂಗತಿಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಯಿತು.
ಮುಂದಿನ ದಿನಮಾನಗಳಲ್ಲಿ ವಿಸ್ತಾರವಾಗಿ ನೋಡುವ ಪ್ರಯತ್ನ ಮಾಡೋಣ. ಅವಕಾಶ ಮಾಡಿಕೊಟ್ಟ ದೀಪಾ ಸಮಾಜ 90.4 FM ರೇಡಿಯೋ ಸಂಯೋಜಕರಿಗೂ ಆಯೋಜಕರಿಗೂ ನನ್ನ ನಮಸ್ಕಾರಗಳು. 100 ಸ್ವರ ಒಂದೇ ಶ್ರುತಿ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ನನ್ನ ಧನ್ಯವಾದಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 20ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಗತಿಶೀಲ ಸಾಹಿತ್ಯದ ಕುರಿತು ಮಾತನಾಡಿದಂತಹ HR ಶ್ರೀರಾಮುಲು ಸ್ಮಾರಕ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯಾನಂದ್ ವಗ್ಗೇರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಬಾನುಲಿ ಕನ್ನಡೋತ್ಸವ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.